ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು RSS ಮುಂದೆ ಇಟ್ಟಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸುಮಾರು 2 ವರ್ಷಗಳಿಂದ ಅದು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇವತ್ತು ಅವರಲ್ಲಿ ಅವರು ಗೃಹ ಖಾತೆಗೆ ನೇಮಕ ಆಗಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಒಂದು ಸಂಘಟನೆ ಅಂದ ಮೇಲೆ ಅದು ನೋಂದಣಿ ಆಗಬೇಕು, ಭಾರತ ದೇಶದ ಕಾನೂನಿನ ಪ್ರಕಾರ ನೋಂದಣಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ CT ರವಿ ಅವರು, ಅಶೋಕ್ ಅವರು, BJP ನಾಯಕರು ನೋಂದಣಿ ಅವಶ್ಯಕತೆ ಇಲ್ಲ, ನೋಂದಣಿ ಯಾಕೆ ಮಾಡಬೇಕು? ಹಾಗಾದ್ರೆ ಈ ರಾಷ್ಟ್ರದ ಕಾನೂನು ಅವರಿಗೆ ಅಪ್ಲೈ ಆಗಲ್ವಾ? ಸಂಘ ಅಂದಮೇಲೆ ಸಂವಿಧಾನ ಪ್ರಕಾರ, ಕಾನೂನು ಪ್ರಕಾರ ಅದು ನೋಂದಣಿ ಆಗಬೇಕು. ಇವರು ಸಂವಿಧಾನದ 19C ಹೇಳ್ತಾರೆ. ಅದು ಏನು ಹೇಳ್ತಂದ್ರೆ, ಯಾರ್ಯಾರು ತಮ್ಮದು ಏನಿದ್ರೆ ಆಚರಣೆ ಇದ್ರೆ ಮಾಡಬೇಕು. ಆದರೆ ಇನ್ನೊಂದು ಕಡೆ ಅದು ಇನ್ನೊಂದು ಕಲಂ ಹೇಳ್ತಾ ಇಲ್ಲ. ಅವರು ಸಂಘ ಅಂತ ವಿಚಾರ ಬಂದಾಗ ಅದು ನೋಂದಣಿ ಆಗಬೇಕು ಅನ್ನೋದು ಕಾನೂನಲ್ಲಿದೆ, ಸಂವಿಧಾನದಲ್ಲಿದೆ. ಅದು ಓದಿ ಹೇಳ್ತಾ ಇಲ್ಲ ಅವರು. ಬರೀ 19C ಒಂದು ಹೇಳಿ ಜನರಿಗೆ ಕಣ್ಣಿಗೆ ಮಣ್ಣು ಎರಚಬೇಕತ್ತಾರೆ ಇವರು. ಆಮೇಲೆ ಈ CT ರವಿ, ಅಶೋಕ, BJP ನಾಯಕರುಗಳು ಯಾಕೆ ಹೇಳ್ತಾ ಇದ್ದಾರೆ ಉತ್ತರ ಈ ಪ್ರಶ್ನೆಗೆ, ಗೃಹ ಮಂತ್ರಿಗಳ ಪ್ರಶ್ನೆಗೆ? ಜಿಗಳೆಲ್ಲಿ ಹೋದರು? ಸಂತೋಷ್ ಜಿ, ರಾಮ್ ಜಿ, ಮಾಧವ್ ಜಿ, ಈ ಜಿಗಳು ಯಾಕೆ ಉತ್ತರ ಹೇಳ್ತಾ ಇಲ್ಲ? RSS ಮುಖ್ಯಸ್ಥರಾದಂಥ ಜಿಗಳು, ಇವರೇ ಜಿ ಹೇಳ್ಕೊಳ್ಳೋದು. ಇವ್ರು ಯಾಕೆ ಉತ್ತರ ಹೇಳ್ತಾ ಇಲ್ಲ? ಇವ್ರು ಯಾಕೆ ಹೊರಗೆ ಬರ್ತಾ ಇಲ್ಲ? ಇವ್ರು ಯಾಕೆ ಕತ್ತಲೆಯಲ್ಲಿ ಕೂತು ಆಟ ಆಡ್ತಾ ಇದ್ದಾರೆ? ಅವರು ಉತ್ತರ ಹೇಳಬೇಕಲ್ಲ. RSS ಸಂಘಟನೆ ಉತ್ತರ ಹೇಳಬೇಕು. RSSಗೆ ಪ್ರಶ್ನೆ ಮಾಡಿದ್ದಾರೆ ಗೃಹ ಮಂತ್ರಿಗಳು, RSSಗೆ ಹೇಳಿದ್ದಾರೆ ನೋಂದಣಿ ಮಾಡಿಕೊಳ್ಳಿ ಅಂಥೇಳಿ. ಅದು ಬಿಟ್ಟು ಇವರು ಉಡಾಪಿ ಮಾತುಗಳನ್ನು ಹೇಳೋದು. ಅವರ ಅಪ್ಪ ಗೃಹ ಮಂತ್ರಿ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ, ಮಗನಿಗೆ ಏನು ಮಾಡೋಕ್ಕಾಗ್ತದೆ ಅಂದ್ರೆ ನೀವು ದೇಶದ ಕಾನೂನಿಗೆ ವಿರುದ್ಧವಾಗಿ ಹೋಗ್ತೀರಿ, ಸಂವಿಧಾನ ಒಪ್ಕೊಳ್ಳೋದಿಲ್ಲ ಅಂತ ಅರ್ಥ ಆಯಿತು. ಸಂವಿಧಾನ ಪ್ರಕಾರ ನಡಿ ಅಂತ ಅವ್ರು ಹೇಳಿದ್ರೆ, ನೀವು ಇವ್ರು ಯಾರು ಹೇಳಕ್ಕೆ ನಾವು ಮಾಡೋಂಗಿಲ್ಲ? ನೀವು ಇವತ್ತಿಗೂ ಸಂವಿಧಾನ ಒಪ್ಕೊಂಡಿಲ್ಲ. RSSದವರು ಈ ದೇಶದ ಸಂವಿಧಾನ ಒಪ್ಕೊಳ್ಳೋಕೆ ತಯಾರಿಲ್ಲ. ನೀವು ಮನುವಾದವನ್ನು ಒಪ್ಪಿಕೊಂಡವರು, ಮನುವಾದವನ್ನು ಆಚರಣೆ ತರಬೇಕಂತ ಹೇಳ್ತಾ ಇದ್ದೀರಿ ನೀವು. ಆ ಉದ್ದೇಶ ಇದೆ ನಿಮ್ಮದು. ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಧೈರ್ಯವಾಗಿ ನಿಂತು RSS ನೋಂದಣಿ ಆಗಲಿಕ್ಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. 68 ಒಂದು ಕೇಂದ್ರ ಕಚೇರಿ ನಿಮ್ಮದು ನಾಗ್ಪುರದಲ್ಲಿದೆ. 68,000 ಶಾಖೆಗಳು ಇಡೀ ಜಗತ್ತಿನಾದ್ಯಂತ. ಅವಕ್ಕೆ ನೋಂದಣಿ ಬೇಡ, ಅವಕ್ಕೊಂದು ಅಡ್ರೆಸ್ ಬೇಡ, ಅವಕ್ಕೊಂದು ಅದ್ರ ಡಿಟೇಲ್ಸ್ ಬೇಡ, ಅಡಿಟ್ ಬೇಡ. ಜನ ನಮಗೆ ದೇಣಿಗೆ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ದುಡ್ಡು ದೇಣಿಗೆಗೂ ಲೆಕ್ಕ ಕೊಡ್ಬೇಕಲ್ಲ ಈ ದೇಶದಲ್ಲಿ. ಎಲ್ಲ ಗುಡಿ ಗುಂಡಾರ ದರ್ಗಾ ಮಸೀದಿಗಳಿಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಲೆಕ್ಕ ಕೊಡ್ತಾರೆ ಅವರು ವರ್ಷ. ನಿಮಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಯಾಕೆ ಲೆಕ್ಕ ಬೇಡ? ಒಟ್ಟಿನಲ್ಲಿ ಇವರಿಗೆ ಸಂವಿಧಾನ ಒಪ್ಪಿಕೊಳ್ಳೋ ಮನಸ್ಸಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟೀಕೆ ಮಾಡೋದು ಬಿಟ್ಟು ಇವರು RSS ಸಂಘಟನೆಯನ್ನು ನೋಂದಣಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ, ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಕ್ಕೆ ಇಡೀ ಸರ್ಕಾರ ನಿಂತಿದೆ, ಕಾಂಗ್ರೆಸ್ ಪಕ್ಷ ನಿಂತಿದೆ. ಇದು ಮಾಡುವವರೆಗೆ ಅವರು ಬಿಡುವುದಿಲ್ಲ ಅನ್ನೋ ಭರವಸೆಯೂ ನಮಗಿದೆ. ಆಮೇಲೆ ಈ ದೇಶದಲ್ಲಿ 12 ವರ್ಷಗಳ ಕಾಲ ಮೋದಿಯವರು ಆಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಳಿದ್ದಾರೆ. ಇನ್ನೂ ಆಳಲಿ, ನಮ್ಮದೇನೂ ತಕರಾರಿಲ್ಲ ಅವ್ರದ್ದು. ಎಷ್ಟು ದಿನ ಜನ ಅವರಿಗೆ ಅಧಿಕಾರ ಕೊಡ್ತಾರೆ ಅಷ್ಟು ದಿವಸ ಆಳಲಿ. ಆದರೆ 12 ವರ್ಷಗಳ ಕಾಲ ಆಳದ ಮೇಲೆ BJP ಬೆಳೀತು, RSS ಬೆಳೀತು, ಆದರೆ ದೇಶ ಬೆಳೀಲೇ ಇಲ್ಲ. ದೇಶದ ಪರಿಸ್ಥಿತಿ ಇವತ್ತು ಅವನತಿಗೆ ಹೋಗಿಬಿಟ್ಟಿದೆ. 12 ವರ್ಷಗಳ ಕಾಲ BJP ಎಷ್ಟು ಬೆಳೆದಿದೆ ಅಂತ ಕೇಳಿದ್ರೆ, ಏಕ ನಂಬರ್ದಲ್ಲಿ 10,000 ಕೋಟಿ ಇವತ್ತು ಅದರ ಅಕೌಂಟದಲ್ಲಿದೆ. 10,000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅವರು ಮೊನ್ನೆ. BJP ಬೆಂಬಲಿಗರು ಎಷ್ಟು ಬೆಳೆದಿದ್ದಾರೆ ಅಂದರೆ, ಸುಮಾರು 20 ಲಕ್ಷ ಕೋಟಿ ಅವರ ಸಾಲಗಳ ಮನ್ನಾ ಆಗಿದ್ದಾವೆ.
ಈ ಬೆಲೆ ಏರಿಕೆ ಇವ್ರು ಬಂದ ತಕ್ಷಣ ಇಲ್ಲಿವರೆಗೆ ಎಷ್ಟು ಪ್ರಮಾಣ ಆಗ್ಯದ ಅನ್ನೋದು ನೋಡಬೇಕು. ಇವರು ಅದು ಹೇಳುತ್ತಾ ಇರಲ್ಲ. ಮೋದಿ 12 ವರ್ಷ ಆಳಿದರು, ಮೋದಿ 12 ವರ್ಷ ಆದರು. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿ. RSS ಬೆಳೆದಿದೆ, BJP ಬೆಳೆದಿದೆ, ದೇಶ ಬಡವಾಗಿದೆ. ಇದರ ಮಂಚೂಣಿಯೊಳಗೆ ನಿಂತು ನಮ್ಮ ಸಂಸದರಾದ ಜಿಗಜಿಣಗಿ ಅವರು 12 ವರ್ಷದ ಸಾಧನೆ, 12 ವರ್ಷದ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಿಮಗೆ 40 ವರ್ಷದ ಸಾಧನೆ ಕೇಳಿದ್ದೀವಿ ನಾವು. ನೀವು ನಮಗೆ ಇಬ್ರಾಹಿಂಪುರ ಬ್ರಿಡ್ಜ್ ಹೇಳಿದ್ರಿ, ಇಬ್ರಾಹಿಂಪುರ ಬ್ರಿಡ್ಜ್ ನೋಡಂತ ಹೇಳ್ರಿ ಅವನಿಗೆ ಅಂತ ಹೇಳಿದ್ರಿ. ಬಿಜಾಪುರ ನಗರ ಸುತ್ತೆಲ್ಲ 4 ಸರ್ಕಲ್ ಆಗ್ಯದವು, ಬೈಪಾಸ್ ಅಂತ ಹೇಳಿದ್ರಿ. 40 ವರ್ಷದ ಸಾಧನೆನಾ ಇದು? ನಮಗೆ ತೋರಿಸ್ತಾರೆ ನೀವು? ಹಿಂದಕ್ಕೆ ನಾವು ಸಣ್ಣವ್ರಿದ್ದಾಗ ಹಳ್ಳ್ಯಾಗ ಡಬ್ಬ ಹೊತ್ಕೊಂಡು ಬರ್ತಿರು. ಗರ್ದಿ ಗಮ್ಮತ್ತ ನೋಡು, ಶಾರ್ ಬಂಬೈ ನೋಡು, ಹೇಮಾಮಾಲಿ ಬಂದಾಳ ನೋಡು, ನರ್ಗೀಸ್ ಬಂದಾನ ನೋಡು, ಧರ್ಮೇಂದ್ರ ಬಂದಾನ ನೋಡು, ಹಂಗೆ ಗರ್ದಿ ಗಮ್ಮತ್ತು ತೋರಿಸ್ತಾ ಇದ್ದೀರಿ ನಮ್ಗೆ. ಇಬ್ರಾಹಿಂಪುರ ಬ್ರಿಡ್ಜ್ ತೋರಿಸಿ. ನೀವು ಹಾರಿಸಿ ಮಾತಾಡೋದು ಬಿಡ್ರಿ. ನೀವೇನು ನಮಗಿಂತೂ ಭಾಳ ಭಾರಿ ಅಲ್ಲ. ನನ್ನ ಜೊತೆನೇ ಜನತಾ ಪಾರ್ಟಿಯಾಗಿದ್ದವರು, ಜನತಾದಳದಾಗಿದ್ದವರು, ಇವತ್ತೇನೋ ಕೋಟಾದಾಗ ಹೋಗಿ ನೀವು MP ಆಗಿರಿ. ಹಾರಿಸಿ ಮಾತಾಡಿ ಏಕವಚನ ಮಾತಾಡೋದು ಅವೆಲ್ಲ ಬಿಟ್ಬಿಡ್ರಿ ನೀವು. ನಿಮ್ಗೆ ಅರುಮುರು ಹಿಡಿದು ಬಿಟ್ಟದ, ಈಗ ಅಧಿಕಾರ ಹೋಗಿಬಿಟ್ಟದ. ನಿಮ್ಗೆ ಮಂತ್ರಿ ಆಗ್ಬೇಕಂತೀರಿ, ಮುಖ್ಯಮಂತ್ರಿ ಆಗ್ಬೇಕಂತೀರಿ, ಅರುಮುರು ಹಿಡಿದ ನಿಮಗೆ. ಬೇರೆದವ್ರಿಗೂ ಗೌರವ ಇಟ್ಕೊಂಡು ಮಾತಾಡ್ರಿ. ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ನಮಗೆ. ನಾವು 10 ಸಲ ಹೇಳಿದ್ದೀನಿ ಮುತ್ಸದ್ದಿ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತ. ಆದರೆ ಈಗ ನೀವು ಪೂರ ದಾರಿ ಬಿಡ್ತಾ ಇದ್ದೀರಿ. ಅದಕ್ಕೆ ಬಿಜಾಪುರ ಏನ್ರಿ ಮಾಡ್ತಾರೇನೋ ಅಂಥೇಳಿ ಜನರಿಗೆ ಬೈತಾ ಇದ್ದೀರಿ, ವಿರೋಧ ಪಕ್ಷದವ್ರಿಗೆ. ನಿಮಗೆ ಏನೂ ಮಾಡಲ್ಲ ಅವರು. ಅದಕ್ಕೆ ಮೋದಿ ಸಾಧನೆ ಏನೂ ಇಲ್ಲ. ಟ್ರಂಪ್ಗೆ ಹೆದರಿ, ಬೇರೆ ದೇಶಗಳಿಗೆ ಹೆದರಿ ಇವರು ಬಗ್ಗೆ ನಡೀತಾ ಇದ್ದಾರೆ. ಇದು ಸಾಧನೆ ಅಲ್ಲ. ಈ ದೇಶ ಅವನತಿಯತ್ತ ಹೋಗ್ತಾ ಇದೆ. ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಇದೆ. ಇಂಥದ್ದೊಂದು ಅಣೆಕಟ್ಟು ಹೇಳಿ, ಇವ್ರ ಪೀರಿಯಡದಲ್ಲಿ ಒಂದು ಅಣೆಕಟ್ಟು ಓಪನಿಂಗ್ ಆಗಿ, ಅಣೆಕಟ್ಟು ಅಡಿಪಾಯ ಹಾಕಿ ಆ ಓಪನಿಂಗ್ ಆಗ್ಯದಂಥೇಳಿ. ಇವ್ರ ಕಾಲದಲ್ಲಿ ಕಟ್ಟಿದ ಎಲ್ಲ ಬ್ರಿಡ್ಜ್ಗಳು, ಎಲ್ಲ ಸಣ್ಣ ಪುಟ್ಟ ಅಣೆಕಟ್ಟುಗಳು ಬಿದ್ದು ಹೋಗಿದ್ದಾವೆ.